ನಮಸ್ಕಾರ ಟಿವಿ5 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭು. ನೋಡಿ, ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ನಲ್ಲಿ. ಈಗ ಸಿ.ವಿ. ನಾಗೇಶ್ ಅವರು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಜೂನ್ 8ಕ್ಕೆ ಏನಾಗಿತ್ತು, ಚಿತ್ರದುರ್ಗದಿಂದ ಬೆಂಗಳೂರುವರೆಗೆ ನಡೆದಂತಹ ಕೆಲವೊಂದಿಷ್ಟು ಕಥೆಗಳನ್ನು ಹೇಳ್ತಾ ಇದ್ದಾರೆ, ನ್ಯಾಯಾಲಯದ ಗಮನಕ್ಕೆ ತರ್ತಾ ಇದ್ದಾರೆ. ಅಂದರೆ ಈಗ ಜೂನ್ 19ರಂದು ಕಾಮಾಕ್ಷಿಪಾಳ್ಯ PSIನಿಂದ ಬಾರ್ನಲ್ಲಿ ತನಿಖೆಯಾಗುತ್ತೆ. ದುರ್ಗಾ ಬಾರು 19ನೇ ತಾರೀಕು ಜೂನ್ 19 ಕಾಮಾಕ್ಷಿಪಾಳ್ಯ PSI ಅವರಿಂದ ತನಿಖೆಯಾಗುತ್ತೆ. ನೋಡಿ, ಅವತ್ತು 4 ಜನ ಸೇರಿ ಮದ್ಯ ಖರೀದಿ ಮಾಡಿದ್ದು, ಅಲ್ಲಿ ಮದ್ಯ ಸೇವನೆ ಮಾಡಿದ್ದು, ಪ್ರತಿಯೊಂದನ್ನು ಕೂಡ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಇದಕ್ಕೆ CCTV ಸಾಕ್ಷ್ಯ ಕೂಡ ಇದೆ. ಅಲ್ಲಿ ಬಾರ್ನದ್ದು ದುರ್ಗಾ ಬಾರ್ ಮ್ಯಾನೇಜರ್ ಮಂಜುನಾಥ್ ಹೇಳಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಪಡೆಯಲಾಗಿದೆ. ಮ್ಯಾನೇಜರ್ ಹೇಳಿಕೆಯನ್ನು ಕೂಡ ಅಲ್ಲಿ PSI ತೆಗೆದುಕೊಂಡಿದ್ದಾರೆ. ಜೂನ್ 8ರಂದು ಬೆಳಗ್ಗೆ 11:30ಕ್ಕೆ ಮದ್ಯವನ್ನು ಖರೀದಿಸಿದ್ದಾರೆ. 4 ಜನ ಸೇರಿಕೊಂಡು, ಅದರಲ್ಲೂ ರೇಣುಕಾಸ್ವಾಮಿ ಕೂಡ ಇದ್ದ. ಅದರಲ್ಲಿ ಜೂನ್ 19ರಂದು ಕಾಮಾಕ್ಷಿಪಾಳ್ಯ PSIನಿಂದ ಬಾರ್ನಲ್ಲಿ ತನಿಖೆಯಾಗಿದೆ. ಇದೆಲ್ಲವೂ ಕೂಡ ಸಿ.ವಿ. ನಾಗೇಶ್ ಅವರು, ಅಂದರೆ ಈಗ ಮತ್ತೆ ಸ್ಟಾರ್ಟಿಂಗಿಂದ ಶುರುವಾಗಬೇಕು. ತುಮಕೂರು ಬಳಿಯ ಬಾರ್ನಲ್ಲಿ ಮದ್ಯವನ್ನು ಖರೀದಿಸಿದ್ದಾನೆ. ನೋಡಿ, ತುಮಕೂರು ಬಳಿಯ ಬಾರ್ ಅಂಥೇಳಿ. ಇದು ಹೇಗೆ ನಾವು ಸೆಷನ್ ಕೋರ್ಟ್ನಲ್ಲಿ ನೋಡಿದ್ವಲ್ವಾ, 57ನೇ CCH ಕೋರ್ಟು, ಸೇಮ್ ಟು ಸೇಮ್ ಹೈಕೋರ್ಟ್ನಲ್ಲೂ ಕೂಡ ಈಗ ಪ್ರಾರಂಭದಿಂದಲೇ ವಾದವನ್ನು ಮಂಡಿಸಬೇಕು. ರೇಣುಕಾಸ್ವಾಮಿ ಚಾಟಿಂಗು, ಅಶ್ಲೀಲ ಮೆಸೇಜು ಅದನ್ನು ಹೇಳಿದ್ದಾರೆ. ಈಗ ಅವನು ಕಿಡ್ನಾಪ್ ಮಾಡಿದಂಥ ಆ ಸಂದರ್ಭ ಏನಿತ್ತು, ಅದಾದ ಮೇಲೆ ನಡೆದಂಥ ಕೆಲವೊಂದಿಷ್ಟು ಘಟನೆಗಳ ಬಗ್ಗೆ ಸಿ.ವಿ. ನಾಗೇಶ್ ಅವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ ಏನಾದರೂ ದರ್ಶನ್ ಅವರ ಜಾಮೀನು ಅರ್ಜಿ ವಜಾ ಆಯಿತು ಅಂತ ಹೇಳಿದ್ರೆ ಅವರಿಗೆ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಅವಕಾಶಗಳಿದ್ದಾವೆ. ಸಿಕ್ತು ಅಂತ ಹೇಳಿದ್ರೆ ದರ್ಶನ್ ಅವ್ರಿಗೆ ಒಂದು ರೀತಿ ರಿಲೀಫ್ ಸಿಗ್ಬೋದು, ಬಟ್ ಕಷ್ಟ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಮಧ್ಯಂತರ ಬೇಲ್ ಮೇಲೆ ಅವರು ಆಚೆ ಇದ್ದಾರೆ. ಮೃತದೇಹ ಸಿಕ್ಕಿದ ತಕ್ಷಣ ಪೊಲೀಸರು FIR ಅನ್ನು ದಾಖಲಿಸಲಿಲ್ಲ. ಇಮಿಡಿಯೇಟ್ ಆಗಿ FIR ಮಾಡಿಲ್ಲ ಪೊಲೀಸರು. ಇಲ್ಲಿ ಸುಮ್ಮನಹಳ್ಳಿ ರಾಜಕಾಲುವೆಯಲ್ಲಿ ಆ ಶವವನ್ನು ಬಿಸಾಕಲಾಗಿತ್ತು. ಏನು ಮಾಡಿದ್ರು ಇವರು? ಬಾಡಿಯನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರಿಸಿದ್ರು. FIR ಮಾಡಲಿಲ್ಲ ಅವರು. ಯಾಕೆ ಮಾಡಲಿಲ್ಲ? ಜೂನ್ 9ಕ್ಕೆ ಮೃತದೇಹ ಸಿಕ್ಕರೂ ಕೂಡ 11ರಂದು ಪೋಸ್ಟ್ ಮಾರ್ಟಮ್ ಮಂಡಿಸಿದ್ದಾರೆ. 9ಕ್ಕೆ ಸಿಕ್ಕಿದ್ದು, 11ಕ್ಕೆ ಪೋಸ್ಟ್ ಮಾರ್ಟಮ್. ಮರಣೋತ್ತರ ಪರೀಕ್ಷೆ ರಿಪೋರ್ಟ್ನಲ್ಲಿ ಸಾವಿನ ಸಮಯವನ್ನು ತಿಳಿಸಿಲ್ಲ. ಇಲ್ಲಿ ಮೆನ್ಷನ್ ಮಾಡಿಲ್ಲ ಯಾವಾಗ ಡೆತ್ ಆಗಿದ್ದು ಅಂತ. ಮಾಡಬೇಕಾಗಿತ್ತಲ್ವಾ? ಮೃತದೇಹದ ಫೋಟೋ ಆಧರಿಸಿ ವ್ಯಕ್ತಿಯ ಸಾವಿನ ಸಮಯವನ್ನು ತಿಳಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ನಡೆದು 1 ತಿಂಗಳ ನಂತರ ಸಾವಿನ ಸಮಯ ತಿಳಿಸಿದ್ದಾರೆ. ರೇಣುಕಾಸ್ವಾಮಿ ಹಲ್ಲೆಗೆ ಮರದ ಕೊಂಬೆ ಬಳಕೆ ಎಂದು ರಿಕವರಿ ಮಾಡಲಾಗಿದೆ. ಅಂದರೆ ಹೊಡೆದಿದ್ರು ಮರದ ಕೊಂಬೆಯಿಂದ ಅಂತ. ದನಗಳನ್ನು ಬೆದರಿಸುವ ಚಿಕ್ಕ ಕೊಂಬೆ ರಿಕವರಿಯನ್ನು ಮಾಡಲಾಗಿದೆ. ನೋಡಿ, ಅಲ್ಲಿ ಏನೇನಾಯಿತು, ಏನೆಲ್ಲ ರಿಕವರಿ ಮಾಡಲಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿಯನ್ನು ಹಗ್ಗದಲ್ಲಿ ಕಟ್ಟಿ ಹಾಕಲಾಗಿತ್ತ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ನೋಡಿ, ಇಲ್ಲಿ ಅವ್ರನ್ನೇನಾದರೂ ಕಟ್ಟಿ ಹಾಕಿದ್ರ? ಅಲ್ಲಿ ಹಗ್ಗದಲ್ಲಿ ಹೊಡೆದಿದ್ದಾರೆ ಎಂದು ಆರೋಪಿಸಲಾಗಿದೆ. ನಾಗೇಶ್ ಅವರು ವಾದ ಇದು. ಹಗ್ಗದಲ್ಲಿ ಕಟ್ಟಿದ್ರ ಅಂತ ಜಡ್ಜ್ ಕೇಳಿದ್ರು. ಇಲ್ಲ, ಹೊಡೆದಿದ್ದಾರೆ ಅಂತ ಆರೋಪಿಸಲಾಗಿದೆ. ಇದು ನಾಗೇಶ್ ಅವರು ಜಡ್ಜ್ ಅವರು ಗಮನಕ್ಕೆ ತರ್ತಾ ಇದ್ದಾರೆ. ಹಗ್ಗದಿಂದ ಅವತ್ತು ಹಲ್ಲೆ ಮಾಡಿದ್ರು ಅಂತ. ಹಲ್ಲೆಗೆ ಬಳಸಿದ್ದಾರೆ ಎನ್ನಲಾದ ವಸ್ತುಗಳನ್ನು ಜೂನ್ 12ರಂದು ರಿಕವರಿ ಮಾಡಿದ್ದಾರೆ. ನೋಡಿ, ಘಟನೆ ನಡೆದು 2 ದಿನ ಆದಮೇಲೆ ಕೃತ್ಯದ ಸ್ಥಳದಿಂದ 2 ಕೊಂಬೆ ವಶಕ್ಕೆ ಪಡೆಯಲಾಗಿದೆ. ಜೂನ್ 9ರಂದೇ ಶೆಡ್ಡನ್ನು ಲಾಕ್ ಮಾಡಿದ್ದಾರೆ. 9ನೇ ತಾರೀಕು ಲಾಕ್ ಮಾಡಿದ್ದು, ಅಂದರೆ ಮರುದಿನ ಘಟನಾ ಸ್ಥಳದಿಂದ ನೈಲಾನ್ ಹಗ್ಗವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದ ಇದು. ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಹೇಳಿದಾರೋ ಅದನ್ನ ಹೇಳ್ತಾ ಇದ್ದಾರೆ ಅವರು. ದರ್ಶನ್ ಹೇಳಿಕೆಯನ್ನು ಜೂನ್ 11ರಂದೇ ಪಡೆಯಲಾಗಿದೆ. ಕೃತ್ಯದ ಸ್ಥಳದಿಂದ 2 ಕೊಂಬೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಸ್ಟೇಟ್ಮೆಂಟ್ ಯಾವಾಗ ತೆಗೆದುಕೊಂಡ್ರು? ಇದು ಮತ್ತೆ ಬಿಗಿನಿಂಗಿಂದ ಶುರು ಮಾಡಬೇಕು. ಅದೇ ಪಾಯಿಂಟ್ಸ್ಗಳು ನೋಡ್ತಾ ಇದ್ದೀವಿ ನಾವು. ಈ ಹಿಂದೆ ಸೆಷನ್ ಕೋರ್ಟ್ನಲ್ಲಿ ಏನೆಲ್ಲ ವಾದ ಇತ್ತು ಹಾಗೆ ಇದೆ. ಜೂನ್ 9ಕ್ಕೆ ಶೆಡ್ಡನ್ನು ಲಾಕ್ ಮಾಡಿದ್ದಾರೆ. ಅಂದರೆ ಕೊಲೆಯಾದ ಮರುದಿನ
ಅದಾದ ನಂತರದಲ್ಲಿ ಅಲ್ಲಿ ಯಾವ ವಸ್ತುಗಳನ್ನು ರಿಕವರಿ ಮಾಡಿದ್ದಾರೆ, ಹಗ್ಗ ಆಗಿರ್ಬೋದು, ಮರದ ಕೊಂಬೆಗಳಾಗಿರ್ಬೋದು, ನೋಡಿ ನೈಲಾನ್ ಹಗ್ಗವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಂದರೆ ಇದು ನಾಗೇಶ್ ಅವರು ಯಾಕೆ ಹೇಳ್ತಿದ್ದಾರೆ ಅಂದರೆ, ಈ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಮತ್ತು ಆರೋಪ ಏನಿದೆ ಅದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಹೇಳಿಕೆ 11ಕ್ಕೆ ಪಡೆಯಲಾಗಿದೆ, ಕೊಲೆ ಆಗಿದೆ 8ಕ್ಕೆ, 2 ದಿನ ಆದ ಮೇಲೆ ದರ್ಶನ್ ಅವ್ರ ಹೇಳಿಕೆಯನ್ನು ಪಡೆಯಲಾಗಿದೆ. ಜೊತೆಗೆ ಅಲ್ಲಿ ಯಾವೆಲ್ಲ ವಸ್ತುಗಳನ್ನು ರಿಕವರಿ ಮಾಡಲಾಗಿದೆ ಅನ್ನೋದನ್ನು ಕೂಡ ಜಡ್ಜ್ ಗಮನಕ್ಕೆ ತರ್ತಾ ಇದ್ದಾರೆ. ಹಗ್ಗದಲ್ಲಿ ಹೊಡೆಯಲಾಗಿದೆ ಅಂಥೇಳಿ ಆರೋಪಿಸಲಾಗಿದೆ. ನೋಡಿ, ಇವೆಲ್ಲವೂ ಕೂಡ ಅವತ್ತು ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡುವಂತಹ ಸಂದರ್ಭದಲ್ಲಿ, ಕೊಲೆ ಮಾಡಿದ ನಂತರ ಏನೆಲ್ಲ ಆಯಿತು ಮತ್ತು ಪೊಲೀಸರ ತನಿಖೆ. ಈಗ ಸಿ ವಿ ನಾಗೇಶ್ ಅವರ ವಾದ ಹೇಗಿದೆ ಅಂತ ಹೇಳಿದರೆ, ಪೊಲೀಸರ ತನಿಖೆಯ ಒಂದು ಪ್ರಶ್ನೆ ಅವ್ರದ್ದು, ಪೊಲೀಸರ ತನಿಖೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಪಾರದರ್ಶಕವಾಗಿಲ್ಲ, ಇಲ್ಲಿ ದರ್ಶನ್ ಅವ್ರನ್ನ ಬೇಕು ಅಂತಲೇ ಲಾಕ್ ಮಾಡೋದಕ್ಕೆ ಈ ರೀತಿ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಈ ಹಿಂದೆನೂ ಹಾಗೆ ಹೇಳಿದರು. ಈಗ ಅವ್ರ ವಾದ ಕೂಡ ಅದೇ ಆ್ಯಂಗಲಲ್ಲಿ ಹೋಗ್ತಾ ಇದೆ. ನೈಲಾನ್ ಹಗ್ಗದಿಂದ ಉಸಿರು ಬಿಗಿ ಹಿಡಿದು ಕೊಂದ ಆರೋಪ ಇಲ್ಲ. ನೋಡಿ, ಅಲ್ಲಿ ನೈಲಾನ್ ಹಗ್ಗದಿಂದ ಅವರು ಉಸಿರು ಇದನ್ನು ಹಿಡ್ಕೊಂಡು ಕೊಲೆ ಮಾಡಿಲ್ಲ ಅನ್ನುವಂಥ ಆರೋಪ ಇಲ್ಲ. ಆದರೆ ಜೂನ್ 12ಕ್ಕೆ ಮಹಜರು ಮಾಡಿ ಸೀಸ್ ಮಾಡಲಾಗಿದೆ. ಅಂದರೆ ಸ್ಥಳ ಮಹಜರು ಮಾಡಿದ್ದು ಜೂನ್ 10 ಮತ್ತು 11ರಂದು ಆರೋಪಿಗಳನ್ನು ಬಂಧಿಸಲಾಗಿದೆ. ಜೂನ್ 10ನೇ ತಾರೀಕು 11ನೇ ತಾರೀಕು ಈ ಕೇಸ್ಗೆ ಸಂಬಂಧಪಟ್ಟಂಥ ಆರೋಪಿಗಳನ್ನು ಬಂಧಿಸಲಾಯಿತು. ಲಾಠಿ, ವಾಟರ್ ಬಾಟಲ್, ಮರದ ಕೊಂಬೆ, ನೈಲಾನ್ ಹಗ್ಗವನ್ನು ವಶಕ್ಕೆ ಪಡೆಯಲಾಯಿತು. ಮರದ 2 ಕೊಂಬೆಯಲ್ಲೂ ರಕ್ತದ ಕಲೆಗಳು ಪತ್ತೆಯಾಗಿಲ್ಲ. ನಾಗೇಶ್ ಅವರು ಹೇಳ್ತಿದ್ದಾರೆ ನೋಡಿ, ರಕ್ತದ ಕಲೆನೇ ಇಲ್ಲ ಅಲ್ಲಿ. ನೈಲಾನ್ ಹಗ್ಗದಿಂದ ಉಸಿರು ಬಿಗಿ ಹಿಡಿದು ಕೊಂದಂತಹ ಆರೋಪ ಇಲ್ಲ. ಆದರೆ ಜೂನ್ 12ರಂದು ಮಹಜರು ಮಾಡಿ ಸೀಜ್ ಮಾಡಲಾಗಿದೆ. ನೋಡಿ, ಇಲ್ಲಿ ದರ್ಶನ್ ಅವರ ಪಾತ್ರದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ದರ್ಶನ್ ಅವರ ಅಲ್ಲಿ ಭಾಗವಹಿಸುವಿಕೆ ಇದೆಯಾ ಇಲ್ವಾ, ಈ ಕೊಲೆಯಲ್ಲಿ ಅವ್ರ ಪಾತ್ರ ಏನಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ, ಹೈಲೈಟ್ ಮಾಡೋರು. ಅವರಿದ್ರಾ ಇಲ್ವಾ, ಇದ್ದರೂ ಹೊಡೆದ್ರಾ ಇಲ್ವಾ, ಜೊತೆಗೆ ಅಲ್ಲಿ ಮರದ ಕೊಂಬೆ ಮೇಲೆ ಬ್ಲಡ್ ಪತ್ತೆಯಾಗಿಲ್ಲ, ಮತ್ತು ಪೊಲೀಸರು ಎಲ್ಲದರ ಮೇಲೂ ಕೂಡ ರಕ್ತದ ಕಲೆಗಳು ಬಿದ್ದಿದ್ವು ಅಂಥೇಳಿ ಅವ್ರು ಹೇಳೋದು. ಅದರ ಜೊತೆಗೆ ಅಲ್ಲಿ ರೇಣುಕಾಸ್ವಾಮಿಯನ್ನು ಹೊಡೆಯೋಕ್ಕೆ ಬಳಸಿದಂಥ ವಸ್ತುಗಳು ಒಂದಕ್ಕೊಂದು ಸಾಮ್ಯತೆ, ಅದರ DNA ಟೆಸ್ಟು, FSL ವರದಿ ಎಲ್ಲವನ್ನು ಹೇಳ್ತಾ ಇದ್ದಾರೆ ನೋಡಿ. ಅಂದರೆ ಈಗ ಉಸಿರು ಹಿಡಿದು ಕೊಂದಿದ್ದಾರೆ, ಆತನನ್ನು ಆ ಹಗ್ಗವನ್ನು ಬಿಗದವನು ಕೊರಳಿಗೆ ಕೊಂದಿದ್ದಾರೆ ಅನ್ನುವಂಥ ಆರೋಪ ಇಲ್ಲ ಇಲ್ಲಿ. ಅಂದರೆ ಇಲ್ಲಿ ಜೂನ್ 8, 9 ಆ 2 ದಿನ ಏನೇನಾಯಿತು, ಮತ್ತು ಜಪ್ತಿ ಮಾಡುವಂಥ ಸಂದರ್ಭದಲ್ಲಿ ಏನು ಮಹಜರು ಮಾಡಿ ಸೀಸ್ ಮಾಡ್ತಾರೆ ಕೆಲವೊಂದಿಷ್ಟು ವಸ್ತುಗಳನ್ನು, ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಜೂನ್ 10 ಮತ್ತು 11ಕ್ಕೆ ಆರೋಪಿಗಳನ್ನು ಬಂಧಿಸಲಾಗಿದೆ, ಇನ್ಕ್ಲೂಡಿಂಗ್ ದರ್ಶನ್ ಕೂಡ ಅವತ್ತು 11ಕ್ಕೆ ಅರೆಸ್ಟ್ ಆಗಿದ್ದು ಮೈಸೂರಿನಿಂದ. ಅಲ್ಲಿ ಕೊಲೆಯಾದಂತಹ ಪಟ್ಟಣಗೆರೆ ಶೆಡ್ನಲ್ಲಿ ರಿಕವರಿ ಮಾಡಿದಂತಹ ವಸ್ತುಗಳ ಬಗ್ಗೆನೂ ಕೂಡ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಆ ವಸ್ತುಗಳ ಮೇಲೆ ರಕ್ತದ ಕಲೆ ಪತ್ತೆಯಾಗಿಲ್ಲ, ಅದರಲ್ಲೂ ಮರದ 2 ಕೊಂಬೆಯಲ್ಲೂ. ಏನೋ ಅವರ ಆರೋಪ ಇತ್ತು ಪೊಲೀಸರ ಚಾರ್ಜ್ ಶೀಟ್ನಲ್ಲಿ, ಮರದ ರೀಪೀಸ್ಗಳನ್ನು ತೆಗೆದುಕೊಂಡು ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ ಹಿಗ್ಗಾಮುಗ್ಗ ಅಂತೇಳಿ. ಜೊತೆಗೆ ರಕ್ತದ ಕಲೆ ಇತ್ತು ಅಲ್ಲಿ ಆ ಒಂದು ರೀಪೀಸ್ ಮೇಲೆ ಅಂಥೇಳಿ, ಹಗ್ಗದ ಮೇಲಿತ್ತು ಅಂತ ಹೇಳಿದರು, ಜೀನ್ಸ್ ಪ್ಯಾಂಟ್ ಮೇಲಿತ್ತು ಅಂತ ಹೇಳಿದರು. ನೋಡಿ, ಈಗ ರಕ್ತದ ಕಲೆ ಇರಲಿಲ್ಲ ಆ 2 ಕೊಂಬೆಗಳ ಮೇಲೆ ಅನ್ನೋದು. ಹಾಗಾಗಿ ಪ್ರಬಲವಾಗಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ನೂ ಪ್ರಸನ್ನ ಕುಮಾರ್ ಅವರ ವಾದ ಬಾಕಿ ಇದೆ. ಹೇಗೆ ಸೆಷನ್ಸ್ ಕೋರ್ಟ್ನಲ್ಲಿ ನಾವು ನೋಡಿದ್ವೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅನ್ನುವ ಹಾಗೆ ಇಲ್ಲಿ ವಾದ ಮತ್ತು ಪ್ರತಿವಾದ ಇರುತ್ತೆ. ಆರಂಭದಲ್ಲಿ ರೇಣುಕಾಸ್ವಾಮಿ ಯಾವ ರೀತಿಯಾಗಿ ಅಶ್ಲೀಲ ಮೆಸೇಜ್ ಮಾಡಿದ್ದ ಅನ್ನೋದನ್ನು ಸಿ ವಿ ನಾಗೇಶ್ ಅವರು ಹೇಳಿದರು. ಅದು ಈ ಹಿಂದೆ ಕೂಡ ಸೆಷನ್ಸ್ ಕೋರ್ಟ್ನಲ್ಲಿ
ಗಮನಕ್ಕೆ ತಂದಿದ್ದರು. ಅಲ್ಲಿ ಹೇಗೆ ವಾದ ಇತ್ತು ಅದೇ ಆಯಾಮದಲ್ಲಿ ಈಗ ನಡೀತಾ ಇರೋದು. ಆದರೆ ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಏನು ಜಪ್ತಿ ಮಾಡಿದರು ಪೊಲೀಸರು, ಜೊತೆಗೆ ಪೋಸ್ಟ್ ಮಾರ್ಟಮ್ ಲೇಟ್ ಮಾಡಿದ್ದು, ಡೇಟ್ ಮೆನ್ಷನ್ ಮಾಡದೇ ಇರೋದು. ದರ್ಶನ್ ವಿರುದ್ಧ ಪ್ರಮುಖವಾಗಿ 4 ಆರೋಪ ಮಾಡಲಾಗಿದೆ. ಕೊಲೆ ಉದ್ದೇಶದಿಂದ ಕಿಡ್ನಾಪ್, ಸಾಕ್ಷಿ ನಾಶದ ಆರೋಪ ಮಾಡಲಾಗಿದೆ. ಹಲ್ಲೆ ಮಾಡಿರುವಂತಹ ಆರೋಪ, ಕೊಲೆ ಆರೋಪ ಮಾಡಲಾಗಿದೆ. 4 ಆರೋಪ ಇಲ್ಲಿ. ದರ್ಶನ್ ಕಿಡ್ನಾಪ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಇಲ್ಲಿ. ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಬೇಕಲ್ವಾ? ಇಲ್ಲ. 4 ಆರೋಪವನ್ನು ದರ್ಶನ್ ವಿರುದ್ಧವಾಗಿ ಇಲ್ಲಿ ಮಾಡಲಾಗಿದೆ. ಮೊದಲನೇದು, ಕಿಡ್ನಾಪ್ ಮಾಡಿದ್ದಾರೆ, ಸಾಕ್ಷಿ ನಾಶ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಮತ್ತು ಹಲ್ಲೆ ಮಾಡಿದ್ದಾರೆ ಅನ್ನೋದು. ಹಾಗಾಗಿ ದರ್ಶನ್ ಇಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಇದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಎಲ್ಲೂ ಕೂಡ ಇಲ್ಲ ಅಂಥೇಳಿ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ಪೊಲೀಸರು ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅನ್ನೋದು, ದರ್ಶನ್ ಅವರ ಪಾತ್ರ ನೋಡಿ. ದರ್ಶನ್ ಅವರ ಪಾತ್ರ ಕಿಡ್ನಾಪ್ನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅವತ್ತು ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರನ್ನ ಕೇಳಿನೇ ಇವರು ಜಗ್ಗು ಮತ್ತು ರವಿ ಇವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ರು ಅನ್ನೋಂಥ ಆರೋಪ ಇತ್ತು. ಆದರೆ ಈಗ ಸಿ.ವಿ. ನಾಗೇಶ್ ಹೇಳ್ತಿದ್ದಾರೆ ಇವರ ಪಾತ್ರ ಕಿಡ್ನಾಪ್ನಲ್ಲಿ ಇಲ್ಲ ಅಂಥೇಳಿ. ಅದಕ್ಕೆ ಪೂರಕವಾಗಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿಯೇ ಈಗ ಒಂದೊಂದೇ ಕೇಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು ಇಲ್ಲಿ. ಯಾಕಂತ ಹೇಳಿದ್ರೆ ಬರೀ ಕೊಲೆಯಲ್ಲ, ಹಲ್ಲೆಯಲ್ಲ, 120B ಸಾಕ್ಷಿನಾಶದ ಆರೋಪ ಕೂಡ ಮಾಡಲಾಗಿತ್ತು. ಕೊಲೆ ಮಾಡುವ ಉದ್ದೇಶದಿಂದಲೇ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಕೂಡ ಇತ್ತು ದರ್ಶನ್ ಮೇಲೆ. ಆದರೆ ಸಿ.ವಿ. ನಾಗೇಶ್ ಅವರು ಹೇಳ್ತಿದ್ದಾರೆ ದರ್ಶನ್ ಮೇಲೆ ಈ ಆರೋಪ ಇದೆ ಅಷ್ಟೇ, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಾಕ್ಷಿಗಳು ಪೊಲೀಸರ ಬಳಿ ಇಲ್ಲ. ಬಟ್ ಈಗ ನೆಕ್ಸ್ಟು ಪ್ರಸನ್ನ ಕುಮಾರ್ ಅವರ ಪ್ರತಿವಾದ ಹೇಗಿರುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಅವತ್ತು ಯಾರೆಲ್ಲ ವಾಟ್ಸಪ್ ಕಾಲಲ್ಲಿ ಮಾತಾಡಿದ್ರು, ಎಷ್ಟೊತ್ತಿಗೆ ಫೋನ್ ಮಾಡಿದ್ರು, ಇವೆಲ್ಲವೂ ಕೂಡ ರಿಕವರಿ ಆಗಿದ್ದಾವೆ, ರಿಟ್ರೀವ್ ಆಗಿದೆ. ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಕೇಳಿದಾಗ ಇದೆಲ್ಲೋ ಒಂದೊಂದೇ ರಿವೀಲ್ ಆಗಿದ್ವು. ಈಗ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ ದರ್ಶನ್ ಅವರ ಪಾತ್ರ ಕಿಡ್ನಾಪ್ನಲ್ಲಿ ಇಲ್ಲ ಅಂಥೇಳಿ.